ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯೂತ್ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ, ಹಾಗೆ ಎಕ್ಸ್ಪ್ಲೇನು ಕೂಡ ಮಾಡ್ತಾ ಇದ್ದೀನಿ. ಗೈಸ್ ಈ ಯೂತ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗೈಸ್ ಈ ಯೂತ್ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 6 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 86 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಯೂತ್ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ ಮತ್ತು ತೆಲುಗಾಗಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ. ಮತ್ತು ಈ ಯೂತ್ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಒಂದು ಕಾಲೇಜ್ ಲವ್ ಸ್ಟೋರಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ನೋಡೋದಾದರೆ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮತ್ತು ಸಾಂಗ್ಸ್ಗಳಾಗಿರ್ಬೋದು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಎಡಿಟಿಂಗು ಕೂಡ ಸಖತ್ತಾಗಿ ಮಾಡಿದ್ದಾರೆ ಮತ್ತು ಕ್ಲೈಮ್ಯಾಕ್ಸು ಕೂಡ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಅಂದಾಗೆ ಈ ಯೂತ್ ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ತಂದೆ ಮತ್ತು ತಾಯಿ ಒಬ್ಬ ಮಗನನ್ನು ಯಾವ ರೀತಿ ಕಾಲೇಜಿಗೆ ಸೇರಿಸ್ತಾರೆ ಮತ್ತು ಆ ಕಾಲೇಜಲ್ಲಿ ಏನೇನಿರುತ್ತೆ ಮತ್ತು ಆ ಟೀಚರ್ಸು ಕೂಡ ಯಾವ್ಯಾವ ರೀತಿ ಇರ್ತಾರೆ ಅಂತಲೂ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಅಂದಾಗೆ ಯೂತ್ ಅಂತಂದರೆ ಏನಪ್ಪ ಅಂತಾರೆ, ಈ ಮೂವಿಯ ಟೈಟಲ್ ಅಂದು ಒಬ್ಬ ಯೂತ್ಗೆ ಯಾವ ರೀತಿ ಒಂದು ಮೂವಿಯನ್ನು ಕೊಡಬೇಕು ಅಂತ ಕೂಡ ಈ ಮೂವಿಯ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದಾಗೆ ಈ ಮೂವಿಯ ಸ್ಟೋರಿ ನೋಡೋದಾದರೆ ಒಂದು ಕಾಲೇಜ್ ಇರುತ್ತೆ, ಆ ಕಾಲೇಜಲ್ಲಿ ಹೀರೋ ಏನು ಮಾಡ್ತಿರ್ತಾನೆ ಅಂತಾರೆ, ಹೋಗ್ತಾ ಇರ್ತಾನೆ ಕಾಲೇಜಿಗೆ. ಅಲ್ಲಿ ಕಾಲೇಜ್ ಹೋಗ್ತಾ ಇರ್ತಾಗ ಏನು ಮಾಡ್ತಾರೆ, ಅವ್ರ ಅಮ್ಮ ಅವರೆಲ್ಲ ಕೂಡ ಕನಸನ್ನು ಕೂಡ ಕಟ್ಕೊಂಡಿರ್ತಾರೆ. ಆ ಕನಸನ್ನು ಕಟ್ಕೊಂಡಿದ್ದಾಗ ಏನು ಮಾಡ್ತಾರೆ, ಸರಿ ಅಂತ ಕೂಡ ಅವನು ಚೆನ್ನಾಗಿ ಓದೋಕ್ಕೂ ಅಂತ ಹೋಗ್ತಾನೆ. ಅಲ್ಲಿ ಫೈಟಿಂಗ್ ಆಗಿರ್ಬೋದು ಮತ್ತು ಯಾವ್ಯಾವ ರೀತಿ ಒಂದು ಕಾಲೇಜಲ್ಲಿ ಸಿಚುವೇಶನ್ ಆಗುತ್ತೆ ಅವನ್ನೆಲ್ಲನೂ ಕೂಡ ಎದುರಿಸ್ತಾ ಇರ್ತಾನೆ. ಮತ್ತು ಅವರ ಫ್ಯಾಮಿಲಿ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಮತ್ತು ಅಲ್ಲಿ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಲವ್ ಸ್ಟೋರಿ ಸ್ಟಾರ್ಟ್ ಆಗಿ ಏನು ಮಾಡ್ತಾರೆ, ಅಲ್ಲಿ ಸ್ಪೋರ್ಟ್ಸ್ಗಾಗಿರ್ಬೋದು ಎಲ್ಲನೂ ಕೂಡ ಇವನು ಒಂದು ರೀತಿ ಇಂಟರ್ವ್ಯೂ ರೀತಿ ಕೂಡ ಆಡ್ತಾ ಇರ್ತಾನೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಯೂತ್ ಮೂವಿಯ ಸಾಂಗ್ಸ್ಗಳಾಗಿರ್ಬೋದು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ಲಭ್ಯ ಇದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ತಮಿಳಲ್ಲಿ ಮೂವಿಯನ್ನು ಸಖತ್ತಾಗಿ ಕೂಡ ಸದ್ದು ಮಾಡ್ತಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಹಲವಾರು ಭಾಷೆಗಳಲ್ಲೆಲ್ಲ ಕೂಡ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಬಜೆಟು ಸುಮಾರು 6 ಕೋಟಿ ಹಾಕಿದರೂ ಕೂಡ ಜನರ ರಿಯಾಕ್ಷನ್ ಆಗಿರ್ಬೋದು ಮತ್ತು ಜನರ ಸೆಂಟಿಮೆಂಟ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ರಿಲೀಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಜನರೆಲ್ಲ ಕೂಡ ಸಖತ್ತಾಗಿ ಮೂವಿಯನ್ನು ಕೂಡ ನೋಡ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಯೂತ್ ಅಂತಂದರೆ ಈ ಹಲವಾರು ಯೂತ್ಗಳಾಗಿರ್ಬೋದು ಅಂತಾರೆ, ಈಗಿನ ಜನ್ರೇಷನ್ಗಳಾಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಯೂತ್ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಗೈಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.